ಈಗ ಜರಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಹೇಳಿ. ಇತ್ತೀಚೆಗೆ ಒಂದಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳು ನೋಡಿದೆ. ಅಂದರೆ ನಿಮ್ಮ ಅಜ್ಜಿ ಕಾಲದ ಸೀರೆಗಳೆಲ್ಲ ಇದ್ದರೆ ತೊಗೊಂಡು ಬನ್ನಿ, 10,000 ತೊಗೊಳ್ಳಿ, ಈ ಥರದ್ದೆಲ್ಲ. ಏನು ಸರ್ ಇದು? ಅವ್ರು ಯಾಕೆ ಸೀರೆಗಳು ತೊಗೊತಾ ಇದ್ದಾರೆ? 10,000 ಹೆಂಗೆ ಕೊಡ್ತಾರೆ ಹಳೆ ಸೀರೆಗೆ? ಮೇಡಮ್, ಈಗ ಮುಂಚೆ ಇರೋ ಝರಿನಲ್ಲಿ ಸಿಲ್ವರ್ ಜಾಸ್ತಿ ಬಳಸ್ತಾ ಇದ್ರು ಮೇಡಮ್. ಅಂದರೆ ಮುಂಚೆ ಬರುವಂಥ ಝರಿ ಅದರಲ್ಲಿ ಸಿಲ್ವರು ಮತ್ತು ಗೋಲ್ಡ್, ಸ್ವಲ್ಪ ಮಟ್ಟಿನ ಗೋಲ್ಡ್ ಕೂಡ ಜಾಸ್ತಿ ಬಳಸ್ತಾ ಇದ್ರು ಮೇಡಮ್ ಝರಿನಲ್ಲಿ. ಈಗ ಆಗಿರೋ ಕಾಸ್ಟಲ್ಲಿ ಮೇಡಮ್ ನಾನು ಭಾಳ ಜನಕ್ಕೆ ಹೇಳ್ತೀನಿ ಮೇಡಮ್, ನಾನು ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ, ಭಾಳ ಜನಕ್ಕೆ ಹೇಳ್ತೀನಿ, ಝರಿ ರೀಸೇಲ್ ಇದೆ ಅಂತ ದಯಮಾಡಿ ತೊಗೊಳಕ್ಕೆ ಹೋಗ್ಬೇಡಿ. ಈಗಿರೋ ಬೆಲೆಯಲ್ಲಿ ನಿಮಗೆ ಅರ್ಧದಷ್ಟು ಕೂಡ ಬರೋಲ್ಲ. ನೀವು ಇಟ್ಟಿರೋದ್ರಲ್ಲಿ 10,000 ರೂಪಾಯಿ ಸೀರೆನಲ್ಲಿ ಝರಿ ರೀಪ್ಲೇಸ್ಮೆಂಟ್ ಇದೆ ಅಂತಂದರೆ ನಿಮಗೆ 40,000 ರೂಪಾಯಿ ಆ ಸೀರೆ ಕೊಡ್ತಾರೆ. ಅದನ್ನು ನೀವು ಲಾಸ್ಟಿಗೆ ಸೇಲ್ ಮಾಡಿದ್ರೆ, ಇವತ್ತಿನ ಬೆಲೆಗೆ ನೀವು ಇವತ್ತೇ ಹೋಗಿ ಸೇಲ್ ಮಾಡಿದ್ರೆ ಅದರಲ್ಲಿ 8,000-9,000 ರೂಪಾಯಿ ಇರೋಲ್ಲ. ಅಷ್ಟಕ್ಕೆ 30,000 ಜಾಸ್ತಿ ಕೊಡಬೇಕಾಗುತ್ತೆ ಇವತ್ತಿನ ಮಟ್ಟಕ್ಕೆ. ಆ ಸೀರೆನ ಈಗಿರೋ ಸಿಲ್ವರ್ ಬೆಲೆನೂ ಗೋಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿದ್ರು ಮೇಡಮ್ ತುಂಬ ಕಾಸ್ಟ್ ಆಗ್ತಾಯಿದೆ. ನಾನು ಭಾಳ ವೀಡಿಯೋದಲ್ಲಿ ಎಲ್ಲರಿಗೂ ತಿಳಿಸ್ತೀನಿ ಮೇಡಮ್. ನಮ್ಮ ವೀಡಿಯೋದಲ್ಲಿ ನನಗೆ ಹೇಳ್ತಿರ್ತಾರೆ, ಯಾಕೆ ನೀವು ರೀಪ್ಲೇಸ್ಮೆಂಟ್ ಮಾಡೋದಿಲ್ಲ, ಇದು ಝರಿ ಬರೋವಂಥದ್ದು ಪ್ಯೂರಲ್ಲಿ ಯಾಕೆ ಮಾಡೋದಿಲ್ಲ ಅಂತ. ಮೇಡಮ್, ನನಗೆ ಇಷ್ಟೆಲ್ಲ ಅನುಭವ ಇರೋನು, ನನಗೆ ಇಷ್ಟೆಲ್ಲ ಗೊತ್ತಿರೋ, ಮಾರ್ಕೆಟ್ ಗೊತ್ತಿರೋನು, ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಝರಿ ಬರಬೇಕಾಗಿರೋದು ಸೂರತ್ತಿಂದನೇ ಮೇಡಮ್. ಯಾರಿಗೋ ಕಂಚಿಯವ್ರಿಗೇನು ಕಂಚಿಯಲ್ಲಿ ತಯಾರಾಗೋಲ್ಲ ಝರಿ. ಕರ್ನಾಟಕದಲ್ಲಿ ಜರಿ ಬೇಕು ಅಂದರೆ ಕರ್ನಾಟಕದಲ್ಲಿ ಯಾವುದೋ ಅಂಗಡಿಯವರು ಅವ್ರ ಹತ್ರ ಪ್ಯೂರ್ ಇದೆ ಅಂದ ತಕ್ಷಣ ಅವ್ರಿಗೆ ತಯಾರಾಗೋಲ್ಲ. ನಾನು ಫೋನ್ ಮಾಡಿ ನಾನು ಆರ್ಡ್ರ್ ಕೊಟ್ಟರು ಕೂಡ ಆ ಝರಿ ನಮ್ಮ ಮನೆಗೂ ಬರುತ್ತೆ ಮೇಡಮ್. ಎಲ್ಲ ಸೂರತ್ತಿಂದಲೇ ಬರೋದು? ಎಲ್ಲ ಸೂರತ್ತಿಂದನೇ ಬರಬೇಕು ಮೇಡಮ್. ಝರಿ ಇನ್ನು ಬೇರೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅಲ್ಲಿಂದಲೇ ಬರಬೇಕು. ಹಾಗಾಗಿ ನಾನು ಭಾಳ ಜನಕ್ಕೆ ನಾನು ಸಲಹೆ ಕೊಡ್ತೀನಿ ಮೇಡಮ್, ರೀಪ್ಲೇಸ್ಮೆಂಟ್ ಇದೆ ಅಂತ ತುಂಬ ಕಾಸ್ಟ್ ಲಕ್ಷಾನುಗಟ್ಟಲೆ ಕೊಡಬೇಡಿ. ನಾನು ಅದೆಲ್ಲ ತಯಾರು ಮಾಡಿದ್ದೀನಿ ಮೇಡಮ್. 2 ಲಕ್ಷ ರೂಪಾಯಿ ಸೀರೆ ತಯಾರು ಮಾಡಿದ್ದೀನಿ. 4 ಲಕ್ಷ ರೂಪಾಯಿಗೆ ಆ ಸೀರೆ ಪರ್ಚೇಸ್ ಮಾಡ್ಕೊಂಡು ಹೋಗಿರೋರು ನಾನು ನೋಡಿದ್ದೀನಿ ಮೇಡಮ್. ಆ ಸೀರೆನಲ್ಲಿ ಅವರು ಇವತ್ತು ಆ ಸೀರೆ ಮಾರಿದ್ರು ಕೂಡ, ಈ ಬೆಲೆಗೆ ಮಾರಿದ್ರು ಕೂಡ ಅವ್ರಿಗೆ 50,000 ಬರೋಲ್ಲ ಮೇಡಮ್. ಸೊ ನಿಮ್ಮ ಸಲಹೆ ಬಂದು ಬೇಸಿಕಲಿ ಝರಿನಲ್ಲಿ ಹೆವಿ ಝರಿ ಇರುತ್ತೆ ಅಂತ ದುಡ್ಡು ಹಾಕಬೇಡಿ ಮೇಡಮ್. ಈಗ ಆ ಕ್ವಾಲಿಟಿ ಇರೋದ್ರಿಂದ ಅಲ್ಲಿ ಬರ್ತಾ ಇಲ್ಲ ಮೇಡಮ್. ಅಂದರೆ ಇವತ್ತಿರೋ ಬೆಲೆಗೆ ಆದ ರೀಪ್ಲೇಸ್ಮೆಂಟ್ ಇದೆ ಅಂತ ದಯವಿಟ್ಟು ತೊಗೋಬೇಡಿ ಅಂತ ನಾನು ಸಲಹೆ ಕೊಡ್ತೀನಿ ಮೇಡಮ್. ನನ್ನಲ್ಲಿ ಇರೋದು ಯಾವಾಗಲೂ ಹೇಳ್ತೀನಿ ಮೇಡಮ್, ಕ್ವಾಲಿಟಿ ವೈಸ್ ತುಂಬ ಬೆಸ್ಟ್ ಝರಿ ಬಳಸಿದ್ದೀವಿ ನಾವು ಕೂಡ. ತುಂಬ ಬೆಸ್ಟ್ ಕ್ವಾಲಿಟಿ ಝರಿ ಇದೆ. ಇವತ್ತು ನೀವು ರೀಪ್ಲೇಸ್ಮೆಂಟ್ ಬರೋ ಝರಿ ಯಾವ ಥರ ಇದೆಯೋ 3 ಗ್ರಾಮ್ ಆಗಲಿ 4 ಗ್ರಾಮ್ ಆಗಲಿ, ಅದೇ ಕ್ವಾಲಿಟಿ ಸೀರೆಗಳು ನಮ್ಮಲ್ಲಿ ಕೂಡ ಸಿಗುತ್ತೆ. ಬಟ್ ನಿಮಗೆ ರೀಪ್ಲೇಸ್ಮೆಂಟ್ ಯಾಕೆ ಇರೋಲ್ಲ ಅಂತಂದರೆ, ಇಲ್ಲಿ ಬಳಸೋವಂಥ ಝರಿನಲ್ಲಿ ಜಾಸ್ತಿ ಕಾಸ್ಟ್ ಆಫ್ ಆ ಥರ ಬಳಸ್ತಾ ಇಲ್ಲ ನಾವು. ಹಾಗಾಗಿ ನಿಮಗೆ ಬರ್ತಾ ಇಲ್ಲ. ಮಾಡಿ ನಾವು ಕೂಡ ಅದನ್ನು ಮಾಡಿಕೊಡ್ತೀವಿ ಅಂತ ಭಾಳ ಸರಿ ಹೇಳಿದ್ದೀವಿ ಮೇಡಮ್. ಬಟ್ ತೊಗೊಳ್ಳೋದು ಬೇಡ, ತುಂಬ ಕಾಸ್ಟ್ ಆಗುತ್ತೆ ಮೇಡಮ್. ಅದನ್ನು ಆ ಕಾಸ್ಟಲ್ಲಿ ತೊಗೊಂಡು ಲಾಸ್ ಆಗಿಬಿಡುತ್ತೆ. ಅದ್ರ ಬದಲು ನೀವು ಗೋಲ್ಡ್ ತೊಗೊಳ್ಳೋದು ಉತ್ತಮ, ಗೋಲ್ಡು ಸಿಲ್ವರ್ ತೊಗೊಳ್ಳೋದು ಉತ್ತಮ ಅಂತ ನಾನು ಭಾಳ ಜನಕ್ಕೆ ಸಲಹೆ ಕೊಡ್ತೀನಿ ಮೇಡಮ್. ಸೊ ಝರಿನಲ್ಲಿ ಹಂಗಿದ್ರೆ 1 ಗ್ರಾಮ್ ಸಾಕಂತೀರಿ? ಹೌದು ಮೇಡಮ್, ಅಷ್ಟು ಅದೇ ಕ್ವಾಲಿಟಿನೇ ಬರುತ್ತೆ ಮೇಡಮ್. ನೀವೀಗ 5 ಗ್ರಾಮ್ ಅದರಲ್ಲಿ ಝರಿನಲ್ಲಿ ತುಂಬ ಕಾಸ್ಟ್ಲಿ ಇದೆ ಅಂತ ಹೋದರೂ ಕೂಡ ಮೇಡಮ್, ಅದು ಇನ್ನೂ ಒಂದು ಹೇಳಬೇಕು ಅಂತಂದರೆ ಮೇಡಮ್, ಜಾಸ್ತಿ ಪ್ಯೂರಿಟಿ ಇದ್ದಾಗಲೇ ಝರಿ ಬ್ಲಾಕ್ ಆಗುತ್ತೆ ಮೇಡಮ್. ಅಂದರೆ ನಿಮಗೆ ನೋಡಿ, ಇವತ್ತು ಯಾವುದು ರೀಪ್ಲೇಸ್ಮೆಂಟ್ ಬರ್ತಾ ಇದೆ, ತುಂಬ ಪ್ಯೂರಿಟಿ ಇದೆ ಅಂತಂದರೆ ಅದು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಮೇಡಮ್. ಯಾಕೆ ಅಂದರೆ ಝರಿ, ಈ ಸಿಲ್ವರು ಈ ಗೋಲ್ಡ್ ಯಾವಾಗ ಮಿಕ್ಸ್ ಆಗುತ್ತೋ ಮೇಡಮ್, ಆ ಝರಿ ತುಂಬ ಜಲ್ದಿ ಬ್ಲಾಕ್ ಆಗುತ್ತೆ ಮೇಡಮ್. ನಾರ್ಮಲಲ್ಲಿ ಗ್ಯಾರಂಟಿ 100ಕ್ಕೆ 100 ಗ್ಯಾರಂಟಿ ಕೊಡ್ಬೋದು ಮೇಡಮ್. ನಿಮಗೆ ಈ ಝರಿ ಬ್ಲಾಕ್ ಆಗೋದಿಲ್ಲ ಅಂತ ಗ್ಯಾರಂಟಿ ಕೊಡ್ಬೋದು. ಪ್ಯೂರಿಟಿನ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಮೇಡಮ್. ಆಕ್ಸಿಡೈಸು ಮತ್ತು ಇನ್ನೇನಾದ್ರು ಒಂದು 100% ಬ್ಲಾಕ್ ಆಗುತ್ತೆ ಮೇಡಮ್. ತುಂಬ ಪ್ಯೂರ್ ಇದ್ದರೆ ಬ್ಲಾಕ್ ಆಗೇ ಆಗುತ್ತೆ. ಓ, ಸೊ ಮತ್ತೆ ಅದಕ್ಕೆ ಹೆಂಗಿದ್ರೆ ಪಾಲಿಶ್ ಎಲ್ಲ ಮಾಡಿಸ್ಕೋಬೋದು ಆಮೇಲೆ? ಅದು ಆಗಲ್ಲ ಮೇಡಮ್. ಝರಿ ಬ್ಲಾಕ್ ಆದರೆ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಆಗೋದೇ ಇಲ್ಲ, ಅದನ್ನು ಚೇಂಜ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಈಗ ಝರಿ ಮ್ಯಾಟ್ರ್ ಬಂದಿರೋದ್ರಿಂದ ಈಗ ಅದೇನೋ ಕಲ್ ಮೇಲೆಲ್ಲ ಹಿಂಗೆ ಉಜ್ಜಿ ನೋಡ್ತಾರ? ಹೌದು ಮೇಡಮ್, ಪ್ಯೂರಿಟಿ ಇದೆಯಾ ಇಲ್ಲ ಅಂತ ಉಜ್ಜಿ ನೋಡ್ತಾರೆ. ಹೆಂಗೆ ಅದು ನೋಡೋದು ಮೇಡಮ್? ಅದು ಈ ಗೋಲ್ಡ್ ಬಗ್ಗೆ ಗೊತ್ತಿರೋರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್. ಅದ್ರ ಬಗ್ಗೆ ನನಗೆ. ಬಟ್ ನೀವುಗಳೆಲ್ಲ ಈ ಝರಿ ಅಂದರೆ ಆಡಿಯನ್ಸಿಗೆ, ನಮ್ಮಂಥವ್ರಿಗೀಗ ಇದು ಒಳ್ಳೆ ಝರಿನ ಏನೋ ಅಂತ ಹೆಂಗೆ ನಾನು ಅದನ್ನ ಅಳಿಬೇಕು ಮೇಡಮ್? ಈಗ ನಾವು ಮುಂಚೆನೇ ಹೇಳ್ತೀವಿ ಮೇಡಮ್, ಯಾವುದೂ ಸೀರೆನಲ್ಲಿ ರೀಪ್ಲೇಸ್ಮೆಂಟ್ ಇರೋದಿಲ್ಲ. ಕ್ವಾಲಿಟಿ ವೈಸ್ ನಿಮಗೆ ತುಂಬ ಬೆಸ್ಟ್ ಕ್ವಾಲಿಟಿ ಝರಿಯಲ್ಲಿ ತಯಾರು ಮಾಡಿದ್ದೀವಿ ಸೀರೆ. ಇದರಲ್ಲಿ ಯಾವುದ್ರಲ್ಲೂ ಗೋಲ್ಡ್ ಬರುತ್ತೆ, ಸಿಲ್ವರ್ ಬರುತ್ತೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಅಂತ ಭಾಳಷ್ಟು ಸರಿ ತಿಳಿಸಿದ್ದೀವಿ ಮೇಡಮ್. ನಾವು ನಮ್ಮಲ್ಲಿ 2Gನಲ್ಲಿ ನಾವು ಕೂಡ ಮಾಡ್ತೀವಿ ಮೇಡಮ್ ಝರಿನ. ನಾವು 3 ಗ್ರಾಮಲ್ಲಿ ಕೂಡ ನಾವು ಸೀರೆ ತಯಾರು ಮಾಡ್ತೀವಿ ಮೇಡಮ್. ಬಟ್ ಏನಾಗಿದೆ, ನಮ್ಮಲ್ಲಿ ತಯಾರು ಮಾಡೋವಂಥ ಝರಿ ಅದೇ ಕ್ವಾಲಿಟಿನಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿಗೆ ಬಳಸೋದ್ರಿಂದ, ಈಗ ಸೀರೆನಲ್ಲಿ ಅಷ್ಟು ಕ್ವಾಂಟಿಟಿ ನಾವು ಬಳಸಿರೋಂಥ ಝರಿ ಇದೆ ನೋಡಿ ಮೇಡಮ್, ಸೇಮ್ ಕ್ವಾಲಿಟಿಯಲ್ಲಿ ಬಂದರೂ ಕೂಡ ಇದರಲ್ಲಿ ಆ ಮಟ್ಟದ್ದು ಬಳಸದೇ ಇರೋದ್ರಿಂದ ರೀಪ್ಲೇಸ್ಮೆಂಟ್ ಬರೋದಿಲ್ಲ, ನಿಮಗೆ ಇದರಲ್ಲಿ ಇರೋದಿಲ್ಲ ಅಂತ ತಿಳಿಸ್ತೀವಿ ಮೇಡಮ್ ನಾವು. ಮತ್ತು ಸಿಲ್ಕ್ ಫಾಸ್ಟ್ ಅಂತ ಒಂದು ಝರಿ ಬಳಸ್ತೀವಿ ಮೇಡಮ್ ನಾವು.
ನಾವು ಹೇಳ್ತೀವಿ ಇದರಲ್ಲಿ 1 ಗ್ರಾಮ್ ಇದೆ, ಇದು ಸಿಲ್ಕ್ ಫಾಸ್ಟ್ ಜರಿ ಇದೆ ಇದರಲ್ಲಿ. ಹಂಗಂದ್ರೆ? ಅಂದರೆ ಜರಿನಲ್ಲಿ ನಮಗೆ ಜರ್ಮನ್ ಸಿಲ್ವರಲ್ಲಿ ಬಳಸುವಂಥ ಜರಿ ಬರುತ್ತೆ ಮೇಡಮ್. ಅದು ಈಗ ಜಾಸ್ತಿ ಸೀರೆಗಳಿಗೆ ಅದನ್ನೇ ಬಳಸೋದು ಮೇಡಮ್. ಜರ್ಮನ್ ಸಿಲ್ವರಲ್ಲಿ ಮಾಡುವಂಥ ಜರಿ ತುಂಬ ಬೆಸ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ, ಅದನ್ನು ಜಾಸ್ತಿ ಬಳಸ್ತಾರೆ. ಮತ್ತು ರೇಷ್ಮೆ ಎಳೆನ ಮಧ್ಯದಲ್ಲಿ ಹಾಕಿ ಮಾಡುವಂಥ ಜರಿ ಇದೆ ಮೇಡಮ್, ಸಿಲ್ಕ್ ಫಾಸ್ಟ್ ಅಂತೇಳಿ, ಅದನ್ನು ಕೂಡ ತುಂಬ ಬೆಸ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ. ಸಿಲ್ಕ್ ಫಾಸ್ಟ್ ಹಾಂ, ಆಲ್ಮೋಸ್ಟ್ ಮೇಡಮ್ 90% ಜರಿ ಆ ಸೀರೆ ಅದರಲ್ಲೇ ತಯಾರಾಗುತ್ತೆ ಮೇಡಮ್ ಸೀರೆಗಳು ಇವತ್ತಾ ಈಗ ಇವತ್ತು